Just another honky tonk, another lonely night. One more wrong, trying to make it right. Another sawdust floor, dancers in the disco lights. Another hopeful sunset. ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಒಂದು ರೆಟ್ರೋ ಫಿಲ್ಮ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಡವೆಂಚಿ ರಿಸಾಲ್ವಲ್ಲಿ ಕಲರ್ ಗ್ರೇಡಿಂಗ್ನ ಯಾರೆಲ್ಲ ಬೇಸಿಕ್ ಲೆವೆಲಿಂದ ಕಲಿಬೇಕು ಅಂತಂದರೆ, ಮತ್ತು ಕಲರ್ ಗ್ರೇಡಿಂಗಿಗೆ ಬೇಕಿರೋ ಪ್ರಾಕ್ಟೀಸ್ ಕ್ಲಿಪ್ಸು ಮತ್ತು ಕೆಲವೊಂದು ಅಡ್ವಾನ್ಸ್ ಟೂಲ್ಸ್ ಆದರೂ ಸಹ ಲಟ್ಸು ಮತ್ತು DCTಯಲ್ಲೂ ಕೆಲವೊಂದು ಪ್ಲಗಿನ್ಸು ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಮತ್ತು ಯಾರೆಲ್ಲ ಡವೆಂಚಿ ರಿಸಾಲ್ವಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ವಿಡಿಯೋ ಎಡಿಟಿಂಗ್ ಅಸೆಟ್ಸ್ ಬೇಕು ಅಂದರೂ ಸಹ, ಮತ್ತು ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋ ಕ್ಲಿಪ್ಪು ಮತ್ತು ಲಟ್ಟು ಮತ್ತು ಪ್ಲಗಿನ್ಸು ಸಹ ನಿಮಗೆ ಡೌನ್ಲೋಡಿಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ಇವಾಗ ಗ್ರೇಡಿಂಗಿಗೆ ಬರೋಣ. ನಾನಿಲ್ಲಿ ರೆಟ್ರೋ ಫಿಲ್ಮ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಅದಕ್ಕೆ ಸೂಟ್ ಆಗೋವಂಥ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಕಲರ್ ಮ್ಯಾನೇಜ್ಮೆಂಟ್ನ ತೋರಿಸ್ಬಿಡ್ತೀನಿ. ಕಲರ್ ಮ್ಯಾನೇಜ್ಮೆಂಟು ನಮ್ಮ ಚಾನಲಲ್ಲಿ ನಾನು ಯಾವಾಗಲೂ ಯೂಸ್ ಮಾಡೋ ಥರ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಕಲರ್ ಸೈನ್ಸ್ ಡವೆಂಚಿ YRGB, ಟೈಮ್ಲೈನ್ ಕಲರ್ ಸ್ಪೇಸ್ ಡವೆಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟ್, ಔಟರ್ ಕಲರ್ ಸ್ಪೇಸ್ REC 709 ಗಾಮಾ 2.4 ಇದೆ. ನಾನಿಲ್ಲಿ ಒಂದು ಸಿಂಪಲ್ ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇದು ಗ್ರೇಡಿಂಗ್ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾವು ಕಲರ್ ಕನ್ವರ್ಷನ್ ಮಾಡ್ಕೋಬೇಕು. IDT ಮತ್ತು ODTನ ಎರಡು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಒಂದು ಫಸ್ಟಿಗೆ ಇನ್ನೊಂದು ಲಾಸ್ಟಿಗೆ. ಫಸ್ಟು IDT ನೋಡಲ್ಲಿ ಕಲರ್ ಕನ್ವರ್ಷನ್ ಮಾಡೋಕ್ಕೆ ನಾನಿಲ್ಲಿ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಿಪ್ ಬಂದಿರೋದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಿಂದ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಲ್ಲಿ ತುಂಬ ಪ್ರೊಫೈಲ್ಸ್ ಇರುತ್ತೆ. ಲಾಕ್ ಟು REC 709ಗೆ ಕನ್ವರ್ಷನ್ ಮಾಡಬೇಕು ಅಂದರೆ ತುಂಬ ಪ್ರೊಫೈಲ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಫಸ್ಟು ನಾನು ಇನ್ಪುಟ್ ಕಲರ್ ಸ್ಪೇಸು ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ವೈಟ್ ಗ್ಯಾಮೆಟ್ Gen 4/5ನ ಚೂಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಗಾಮಾ ನಾನಿಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ಫಿಲ್ಮ್ Gen 5ನ ಚೂಸ್ ಮಾಡ್ತಾ ಇದ್ದೀನಿ. ಔಟರ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟ್, ಔಟರ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್. ಈ ನೋಡ್ನ ಕಾಪಿ ಮಾಡಿಕೊಂಡು ನಾನು ODT ನೋಡ್ಗೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿ ಇಲ್ಲಿ ಒಂದು ಸ್ವ್ಯಾಪ್ ಅಂತ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಅಂದರೆ ಇಲ್ಲಿ ಇಂಟರ್ಚೇಂಜ್ ಆಗುತ್ತೆ. ಔಟರ್ ಕಲರ್ ಸ್ಪೇಸ್ನ ನಾನಿಲ್ಲಿ REC 709, ಔಟರ್ ಗಾಮಾ 2.4ಗೆ ಇಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕ್ಲಿಪ್ಪು ಈಗ ಕಲರ್ ಕನ್ವರ್ಷನ್ ಆಗಿದೆ. ನೆಕ್ಸ್ಟು ನಾಯ್ಸ್ ರಿಡಕ್ಷನ್ ಅಂತ ಒಂದು ಫಸ್ಟಿಗೆ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾಯ್ಸ್ ರಿಡಕ್ಷನ್ ಮಾಡ್ಕೋತೀನಿ. ಇಲ್ಲಿ ಮೋಷನ್ ಎಫೆಕ್ಟ್ಸ್ಗೆ ಬಂದು ಟೆಂಪೋರಲ್ ನಾಯ್ಸ್ ರಿಡಕ್ಷನಲ್ಲಿ ನಾನು 3 ಫ್ರೇಮ್ಸ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ಫಾಸ್ಟರಿಂದ ಬೆಟರ್. ಮತ್ತು ಟೆಂಪೋರಲ್ ಥ್ರೆಶೋಲ್ಡಲ್ಲಿ ಒಂದು 10ನಷ್ಟು ನಾಯ್ಸ್ ರಿಡಕ್ಷನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಎಕ್ಸ್ಪೋಜರು ಸ್ವಲ್ಪ ಬ್ರೈಟ್ ಆಗಿದೆ. ಇಲ್ಲಿ ಎಕ್ಸ್ಪೋಜರ್ ನೋಡ್ಗೆ ಬಂದು ನಾನು HDR ವೀಲ್ಸ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಎಕ್ಸ್ಪೋಜರ್ನ 1.5 ಸ್ಟಾಪಷ್ಟು ನಾನು ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸ್ಕೋಪ್ಸ್ ನೋಡಿಕೊಂಡು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ಇಲ್ಲಿ ಮೇನ್ ಎಕ್ಸ್ಪೋಜರ್ ಕಮ್ಮಿ ಮಾಡಿದ್ದು ಏನಕ್ಕೆ ಅಂದರೆ ತುಂಬ ಹೈಲೈಟ್ಸ್ ಎಲ್ಲ ಸ್ವಲ್ಪ ರಿಕವರ್ ಆಗಲಿ ಅಂತ ಎಕ್ಸ್ಪೋಜರ್ನ ಕಮ್ಮಿ ಮಾಡಿಕೊಂಡೆ. ಆಲ್ಮೋಸ್ಟ್ ನಾನಿಲ್ಲಿ ಸ್ಕೋಪ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪರೇಡಲ್ಲಿ ನಾನಿಲ್ಲಿ ಇಮೇಜ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 896ಇಂದ ಇಲ್ಲಿ 256ವರೆಗೂ, ಅಂದರೆ ಈ ರೇಂಜಲ್ಲಿ ನಮ್ಮ ಇಮೇಜ್ ಇರಬೇಕು. ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಕಾಂಟ್ರಾಸ್ಟ್ ಅಂತ. ನಾನಿಲ್ಲಿ ಕಾಂಟ್ರಾಸ್ಟ್ ಮತ್ತು ಪಿವಿಟ್ ಸ್ಲೈಡರ್ಗೆ ಬಂದು ಇಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಅಂದರೆ 1.4 ಮತ್ತು ನಾನಿಲ್ಲಿ ಪಿವಿಟ್ನ ನಾನು 0.335ಗೆ ಸೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು 0.33ಗೆ ಫಸ್ಟೇ ನೀವು ಪಿವಿಟ್ನ ಸೆಟ್ ಮಾಡಿಕೊಂಡು ಆಮೇಲೆ ಬೇಕಿದ್ದರೂ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ಪಿವಿಟಲ್ಲಿ 0.335 ಏನಿದೆ ಅಂದರೆ ಡವೆಂಚಿ ವೈಟ್ ಗ್ಯಾಮೆಟ್ ಕಲರ್ ಸ್ಪೇಸಲ್ಲಿ ಇದೊಂದು 18% ಮಿಡಲ್ ಗ್ರೇ ಅಂತ ಚೂಸ್ ಮಾಡ್ಕೋತಾರೆ. ಅಂದರೆ ನೀವಿಲ್ಲಿ ಒಂದು ಗ್ರೇ ಸ್ಕೇಲ್ ಚಾರ್ಟ್ನ ತೊಗೊಬಂದು ಅದನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ 18% ಗ್ರೇ ಪಾಯಿಂಟ್ ಯಾವುದಿದೆ ಅದನ್ನು ರೆಫರೆನ್ಸ್ ತೊಗೊಂಡು ಮಾಡೋದಕ್ಕಿಂತ ಅದು ತುಂಬ ಟೈಮ್ ಹಿಡಿಯುತ್ತೆ. ಪಿವಿಟಲ್ಲಿ 0.335 ಅನ್ನೋದು ಒಂದು ಮಿಡಲ್ ಗ್ರೇ ಅಂತ ಚೂಸ್ ಮಾಡ್ಕೋತಾರೆ. ಸೊ ಹಾಗೆ ಇಲ್ಲಿ ಅದೇ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನಾನಿಲ್ಲಿ ಕಾಂಟ್ರಾಸ್ಟ್ನ 1.114ಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನಾನು ಕಾಂಟ್ರಾಸ್ಟ್ನ ತುಂಬ
ಜಾಸ್ತಿ ಏನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇಮೇಜ್ ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಬ್ಯಾಲೆನ್ಸ್ ಅಂತ. ಸೊ ಇಲ್ಲಿ ಈ ನೋಡು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ವಲ್ಪ ಗ್ರೀನಿಶ್ ಆಗಿದೆ. ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಫ್ಸೆಟ್ಟಿಗೆ ಬರ್ತಾಯಿದ್ದೀನಿ. ಆಫ್ಸೆಟ್ಟಲ್ಲಿ ಬಂದು ಇಲ್ಲಿ ನಾನು ವೆಕ್ಟರ್ಸ್ಕೋಪ್ನ ನೋಡಿಕೊಂಡು ಇಲ್ಲಿ ಮಿಡಲ್ ಪಾಯಿಂಟಿಗೆ ವೆಕ್ಟರ್ಸ್ಕೋಪಲ್ಲಿ ಈ ಏನು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಇಲ್ಲಿ ಈ ಮಿಡಲ್ ಪಾಯಿಂಟಿಗೆ ಇಮೇಜ್ನ ತೊಗೊಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಬಿಫೋರ್, ನಮ್ಮ ಇಮೇಜ್ ಬ್ಯಾಲೆನ್ಸ್ ಆಗೋಕ್ಕೂ ಮುಂಚೆ, ಇದು ಆಫ್ಟರ್. ಬ್ಯಾಲೆನ್ಸ್ ಆದಮೇಲೆ ಬ್ಯಾಲೆನ್ಸಿಂಗು ತುಂಬ ಇಂಪಾರ್ಟೆಂಟು. ನಾವು ಫಸ್ಟ್ ಏನೇ ಲುಕ್ಕಿಗೆ ಹೋಗೋಕ್ಕೂ ಮುಂಚೆ ಫಸ್ಟು ಬ್ಯಾಲೆನ್ಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಮೇಜು ಪ್ರಾಪರಾಗಿ RGB ಬ್ಯಾಲೆನ್ಸ್ ಆಗಿರಬೇಕು. ನೆಕ್ಸ್ಟು ನಮ್ಮ ಇಮೇಜ್ ಬ್ಯಾಲೆನ್ಸ್ ಆದಮೇಲೆ ನಾವಿಲ್ಲಿ ನೆಕ್ಸ್ಟು ಲುಕ್ನ ಪ್ಲೇಸ್ ಮಾಡ್ಕೋಬೇಕು. ಸೊ ಲುಕ್ನ ಪ್ಲೇಸ್ ಮಾಡೋಕ್ಕೆ ನಾನೊಂದು ಲಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಲಟ್ ಫೋಲ್ಡರ್ಗೆ ಬಂದು ಒಂದು ಲಟ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಗ್ಲೋರಿ ಅಂತ. ಡಬಲ್ ಕ್ಲಿಕ್ ಮಾಡ್ತಾಯಿದ್ದೀನಿ, ಲುಕ್ಕು ಪ್ಲೇಸ್ ಆಗಿದೆ. ಇಲ್ಲಿ ಬಂದು ಇದೊಂದು REC 719 ಲಟ್ಟು, ಅದಕ್ಕೋಸ್ಕರ ನಾನು IDT ಮುಂದಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಲಟ್ ಇಂಟೆನ್ಸಿಟಿನ ನಾನು 0.8 ಅಷ್ಟು ಇಡ್ತಾ ಇದ್ದೀನಿ. ಇಲ್ಲಿ ಕೀ ಔಟ್ಪುಟ್ಗೆ ಬಂದು 0.8 ಅಷ್ಟು ಚೇಂಜ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಲುಕ್ಕು ಯಾವ ಥರ ಚೇಂಜ್ ಆಯಿತು ಅಂತ. ಇದು ಬಿಫೋರ್, ಇದು ಆಫ್ಟರ್. ಲುಕ್ನ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಸಬ್ಟ್ರಾಕ್ಟಿವ್ ಸ್ಯಾಚುರೇಷನಿಗೋಸ್ಕರ. ಸೊ ನಾನಿಲ್ಲಿ ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ಗೆ ಕಲರ್ ಸ್ಲೈಸ್ ಟೂಲ್ಗೆ ಬರ್ತಾ ಇದ್ದೀನಿ. ಕಲರ್ ಸ್ಲೈಸ್ ಟೂಲ್ಗೆ ಬಂದು ಸ್ಯಾಚುರೇಷನ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಇಲ್ಲಿ ಬಂದು ನಾನು ಸ್ಯಾಚುರೇಷನ್ನ ಒಂದು 1.10 ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ಟೂಲು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡೋಂಗಿಲ್ಲ. ಅಂದರೆ ಒಂದು ಪಾಯಿಂಟ್ ರೇಂಜಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಸ್ಲೈಸ್ ಟೂಲಲ್ಲಿ ಸ್ಯಾಚುರೇಷನ್ ಟ್ಯಾಬ್ ಏನಿದೆ ಅದು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಥರ ವರ್ಕ್ ಆಗುತ್ತೆ. ನಮ್ಮ ಟ್ರೆಡಿಷ್ನಲ್ ಸ್ಯಾಚುರೇಷನ್ ಟ್ಯಾಬ್ ಏನಿದೆ ಅದು ಒಂದು ನಾರ್ಮಲ್ ಸ್ಯಾಚುರೇಷನ್, ಅಂದರೆ ಒಂದು ಲುಮಿನನ್ಸ್ ಬ್ರೈಟ್ನೆಸ್ ಲೆವೆಲಲ್ಲಿ ಸ್ಯಾಚುರೇಷನ್ನ ಅಡ್ಜಸ್ಟ್ಮೆಂಟ್ ಮಾಡುತ್ತೆ. ಕಲರ್ ಸ್ಲೈಸ್ ಟೂಲಲ್ಲಿರೋದು ಸ್ಯಾಚುರೇಷನ್ನು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಥರ. ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಅಂದರೆ ಕಲರ್ನ ಡೆನ್ಸ್ ಮಾಡುತ್ತೆ, ಅಂದರೆ ಒಂದು ಫಿಲ್ಮಿಕ್ ಲುಕ್ ಬರೋಕ್ಕೆ ಈ ಸ್ಯಾಚುರೇಷನ್ ಮೆಥಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಒಂದು ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಮ್ಯಾಜಿಕ್ ಮಾಸ್ಕಿಗೋಸ್ಕರ. ಮ್ಯಾಜಿಕ್ ಮಾಸ್ಕು ಮತ್ತು ಇನ್ನೊಂದು ಅದ್ರ ಬಾಟಮಲ್ಲಿ ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಎಲ್ಲೋ ಸ್ಯಾಟ್ ಅಂತ, ಅದನ್ನು ಹೇಳ್ತೀನಿ. ಫಸ್ಟು ನಾನು ಮ್ಯಾಜಿಕ್ ಮಾಸ್ಕ್ ನೋಡಿಗೆ ಬಂದು ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಫಸ್ಟು ನಮ್ಮ ಮಾಡೆಲ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಟಾಗಲ್ ಓವರ್ಲೇನ, ಮಾಸ್ಕ್ ಓವರ್ಲೇನ ಎನೇಬಲ್ ಮಾಡ್ಕೋತೀನಿ. ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಪಾಯಿಂಟ್ಸ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಾನಿಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಎಲ್ಲೆಲ್ಲಿ ಸೆಲೆಕ್ಷನ್ ಬೇಕು ಪ್ರಾಪರಾಗಿ ನಾನು ಅಲ್ಲಲ್ಲಿ ಒಂದು ಪಾಯಿಂಟ್ಸ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಹೇರ್ಸ್ ಎಲ್ಲ ಎಷ್ಟು ನೀಟಾಗಿ ಸೆಲೆಕ್ಷನ್ ಆಗಿದೆ ಮ್ಯಾಜಿಕ್ ಮಾಸ್ಕಲ್ಲಿ ಅಂತ. ಮ್ಯಾಜಿಕ್ ಮಾಸ್ಕು ಒಂದು ತುಂಬ ಪವರ್ಫುಲ್ ಟೂಲು. ನಾವು ಎಡಿಟಿಂಗಲ್ಲಾದರೂ ಸರಿ ಮತ್ತು ಗ್ರೇಡಿಂಗಲ್ಲಾದರೂ ಸರಿ ಮ್ಯಾಜಿಕ್ ಮಾಸ್ಕು ಸಬ್ಜೆಕ್ಟು ಮತ್ತು ಬ್ಯಾಕ್ಗ್ರೌಂಡ್ನ ಒಂದು ಐಸೋಲೇಷನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಅದರಲ್ಲೂ ಮ್ಯಾಜಿಕ್ ಮಾಸ್ಕ್ 2 ಸೆಕೆಂಡ್ ವರ್ಷನ್ ಏನಿದೆ ಅದು ತುಂಬ ಅಡ್ವಾನ್ಸ್ ಆಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ರೋಟೋಸ್ಕೋಪಿಂಗಿಗೆಲ್ಲ ತುಂಬ ಯೂಸ್ ಆಗುತ್ತೆ ಡಾವಿಂಚಿ ರಿಸಾಲ್ವಲ್ಲಿ. ಸೊ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸಬ್ಜೆಕ್ಟ್ನ. ಈ ಸೆಲೆಕ್ಷನ್ನ ನಾನು ಇನ್ವರ್ಟ್ ಮಾಡ್ತಾಯಿದ್ದೀನಿ. ಇನ್ವರ್ಟ್ ಅಂದರೆ ಉಲ್ಟಾ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ, ಅಂದರೆ ನನಗೆ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಬೇಕು. ಸೆಲೆಕ್ಷನ್ ಮಾಡಿಕೊಂಡು ನಾನು ಈಗ ಏನೇನು ಪಾಯಿಂಟ್ಸ್ನ ಹಾಕ್ಕೊಂಡಿದ್ದೆ ಅದಷ್ಟನ್ನು ಟ್ರ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಮ್ಮ ಟ್ರ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಆ್ಯಂಡ್ ಫೋರ್ತ್ ಎರಡೂ ಕಡೆಗೂ ನಾನು ಟ್ರ್ಯಾಕ್ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಕ್ಗ್ರೌಂಡ್ ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ದೆ ಟ್ರ್ಯಾಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮಾಸ್ಕ್ ಓವರ್ಲೇನ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ನನಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಬೇಕು. ಸೊ ಹಾಗಾಗಿ ನಾನು ಗೇನ್ ಸ್ಲೈಡರ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಅಂದರೆ ಹೈಲೈಟ್ ಪಾರ್ಟ್ ಏನೇನಿದೆ ಅದನ್ನು ತುಂಬ ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇರ್ಬೋದು. ನಮ್ಮ ಮಾಡಲ್ಲು ಮತ್ತು ಬ್ಯಾಕ್ಗ್ರೌಂಡ್ಗೆ ಎಷ್ಟು ಸಪ್ರೇಷನ್ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಬಿಫೋರ್, ಇದು ಆಫ್ಟರ್, ಎಷ್ಟು ಸಪ್ರೇಷನ್ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ಒಂದು ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಬಾಟಮಲ್ಲಿ ಎಲ್ಲೋ ಸ್ಯಾಟ್ ಅಂತ. ಅದನ್ನು ಏನಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಇಮೇಜಲ್ಲಿ ಇಲ್ಲಿ ಗ್ರೀನ್ಸ್ ಏನೇನಿದೆ ಅದು ಸ್ವಲ್ಪ ಎಲ್ಲೋ ಕಡೆಗೆ ಟರ್ನ್ ಆಗಿದೆ. ಸೊ ಈ ಎಲ್ಲೋ ಕಡೆಗೆ ಟರ್ನ್ ಆಗಿದೆಯಲ್ಲ, ಇದೊಂದು ಸ್ವಲ್ಪ ನನ್ನ ಇಮೇಜಲ್ಲಿ ಡಿಸ್ಟ್ರಾಕ್ಷನ್ ಅಂತ ಅನಿಸ್ತಾ ಇದೆ. ಅಂದರೆ ಒಂದು ಎಲ್ಲೋ ಕಲರ್ ಏನು ಕಾಣಿಸ್ತಾ ಇದೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಥರ ಕಾಣಿಸ್ತಾ ಇದೆ. ಸೊ ಆ ಕಲರ್ನ ನಾನು ಸ್ವಲ್ಪ ಮೈನಸ್ ಮಾಡೋಕ್ಕೆ, ಆ ಕಲರ್ದು ಸ್ಯಾಚುರೇಷನ್ ಕಮ್ಮಿ ಮಾಡೋಕ್ಕೋಸ್ಕರ ನಾನು ಬಾಟಮಲ್ಲಿ ಒಂದು ಪ್ಯಾರಲಲ್ ನೋಡನ್ನ ಮ್ಯಾಜಿಕ್ ಮಾಸ್ಕಿಗೆ ಹಾಕ್ಕೊಂಡಿದ್ದೆ. ಸೊ ಇದನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ.
ಮ್ಯಾಜಿಕ್ ಮಾಸ್ಕ್ ನೋಡಿ ಏನಿದೆ ಅಲ್ಲಿಂದ ಒಂದು ಕೀ ಔಟ್ಪುಟ್ನ ನಾನು ತೊಗೊಂಡು ಎಲ್ಲೋ ಸ್ಯಾಟಿಗೆ ಕೊಡ್ತಾ ಇದ್ದೀನಿ. ಅಂದರೆ ಆಲ್ಫಾ ಇನ್ಪುಟ್ ಕೀ ಇನ್ಫಾರ್ಮೇಷನ್ ಏನಿತ್ತು ಮ್ಯಾಜಿಕ್ ಮಾಸ್ಕಿಂದು ಅದನ್ನು ಎಲ್ಲೋ ಸ್ಯಾಟಿಗೆ ಕೊಡ್ತಾ ಇದ್ದೀನಿ ಈ ನೋಡಿಗೆ. ಎಲ್ಲೋ ಸ್ಯಾಟಲ್ಲಿ ಬಂದು ನಾನು ಮತ್ತೆ ಕಲರ್ ಸ್ಲೈಸ್ಗೆ ಬರ್ತಾ ಇದ್ದೀನಿ. ಕಲರ್ ಸ್ಲೈಸಲ್ಲಿ ಎಲ್ಲೋ ಟ್ಯಾಬ್ ಏನಿದೆ ಅಲ್ಲಿ ಬಂದು ಎಲ್ಲೋದು ಸ್ವಲ್ಪ ಕಲರ್ ಸ್ಯಾಚುರೇಷನ್ ಡೌನ್ ಮಾಡ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಎಲ್ಲೋ ಏನು ಕಲರ್ ಇತ್ತು, ಈ ಗ್ರೀನಿಶ್ ಎಲ್ಲೋ ಏನು ಕಲರ್ ಇತ್ತು ಅದು ಸ್ಯಾಚುರೇಷನ್ ಸ್ವಲ್ಪ ಕಮ್ಮಿ ಆಗಿದೆ. ನೀವೀಗ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಇಮೇಜು ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿದೆ. ಅಂದರೆ ನಮ್ಮ ಬ್ಯಾಕ್ಗ್ರೌಂಡು ಒಂದೇ ಟೋನಲ್ಲಿದೆ. ಸೊ ನೆಕ್ಸ್ಟು ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, PW ಅಂತ, ಅಂದರೆ ಪವರ್ ವಿಂಡೋ ಅಂತ. ನಾನಿಲ್ಲಿ ನಮ್ಮ ಸಬ್ಜೆಕ್ಟನ್ನು ಅಂದರೆ ನಮ್ಮ ಮಾಡಲ್ನ ಹೈಲೈಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮಗೆ ಲೈಟ್ ಡೈರೆಕ್ಷನ್ನು ಲೆಫ್ಟಿಂದ ಬರ್ತಾ ಇದೆ, ಲೆಫ್ಟ್ ಟು ಟಾಪ್ ಸೈಡಿಂದ ಬರ್ತಾ ಇದೆ. ಸೊ ಇಲ್ಲಿ ಒಂದು ಪವರ್ ವಿಂಡೋನ ಚೂಸ್ ಮಾಡ್ಕೋತಾ ಇದ್ದೀನಿ. ಚೂಸ್ ಮಾಡಿಕೊಂಡು ನಾನು ಈ ಥರ ಒಂದು ಲೈಟ್ನ ರೀಡೈರೆಕ್ಷನ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ಥರ ಒಂದು ಪವರ್ ವಿಂಡೋನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಸಾಫ್ಟ್ನೆಸ್ನ ಸ್ವಲ್ಪ ಜಾಸ್ತಿನೇ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ಇಂಕ್ರೀಸ್ ಮಾಡಿ ಈ ಪವರ್ ವಿಂಡೋನ ನಾನು ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಮತ್ತೆ ಉಲ್ಟಾ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಸ್ವಲ್ಪ ಗೇನು ಮತ್ತು ಗಾಮ ಎರಡೂ ಸಹ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸಾಫ್ಟ್ನೆಸ್ನ ಇನ್ನೂ ಸ್ವಲ್ಪ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ಬಿಫೋರ್, ಇದು ಆಫ್ಟರ್. ಸೊ ಇದೇ ಪವರ್ ವಿಂಡೋಗೆ ನಾನು ಇನ್ನೊಂದು ಔಟ್ಸೈಡ್ ಪವರ್ ವಿಂಡೋನ ಹಾಕ್ಕೊಂಡಿದ್ದೀನಿ, ಅಂದರೆ ಔಟ್ಸೈಡ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ನೋಡನ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕೀಬೋರ್ಡಲ್ಲಿ ಶಾರ್ಟ್ಕಟ್ ಬಟನ್ ಆಲ್ಟ್ ಮತ್ತು ಆಲ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತು ಅಂದರೆ ಒಂದು ಔಟ್ಸೈಡ್ ನೋಡ್ ಪ್ಲೇಸ್ ಆಗುತ್ತೆ. ಸೊ ಈ ಔಟ್ಸೈಡ್ ನೋಡನ್ನ ಏನಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ, ನಮ್ಮ ಮಾಡೆಲ್ ಫೇಸ್ ಏನಿದೆ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಕಾಂಟ್ರಾಸ್ಟು ಮತ್ತು ಪಿಬಿಟ್ನ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಮಾಡೆಲ್ ಫೇಸ್ ಇವಾಗ ಎಷ್ಟು ಪಾಪಪ್ ಆಗ್ತಾ ಇದೆ ಅಂತ. ಸೊ ನಾನಿಲ್ಲಿ ಎರಡೂ ಪವರ್ ವಿಂಡೋನ ಡಿಸೇಬಲ್ ಮಾಡ್ತು ಅಂದರೆ ನಿಮಗೆ ರಿಸಲ್ಟ್ ಗೊತ್ತಾಗ್ತಿರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ಸೊ ಈ ಥರ ಪವರ್ ವಿಂಡೋನ ಯೂಸ್ ಮಾಡಿ ನಾವು ಹೇಗೆ ಒಂದು ಸಬ್ಜೆಕ್ಟ್ನ ಐಸೋಲೇಷನ್ ಮಾಡ್ಬೋದು ಮತ್ತು ನಮ್ಮ ಮಾಡೆಲ್ನ ಎಷ್ಟು ಬ್ಯಾಕ್ಗ್ರೌಂಡಿಂದ ಸಪ್ರೇಟ್ ಮಾಡ್ಬೋದು ಅಂತ ನೋಡಿದ್ವಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಡಿಹ್ಯಾನ್ಸರ್ ಅಂತ. ಸೊ ಇಲ್ಲಿ ನಾನು ಡಿಹ್ಯಾನ್ಸರ್ನ ಯೂಸ್ ಮಾಡ್ತಾ ಇರೋದು ಒಂದು ಹೆಲೇಷನ್ಗೆ ಮತ್ತು ಒಂದು ಹೆವಿ ಫಿಲ್ಮ್ ಗ್ರೈನ್ಸಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಎಫೆಕ್ಟ್ಸ್ಗೆ ಬಂದು ಡಿಹ್ಯಾನ್ಸರ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾಟಮಲ್ಲಿ ಬಂದು ಡಿಸೇಬಲ್ ಆಲ್ ಟೂಲ್ಸ್ನ ಕೊಟ್ಟು ಹೈ ಟು ಸ್ಲೋ ಇಡ್ತಾ ಇದ್ದೀನಿ ಕ್ವಾಲಿಟಿ. ನೆಕ್ಸ್ಟು ಸೋರ್ಸು ನಾವು ಬರ್ತಾ ಇರೋದು ಡಾವಿಂಚಿ ವೈಡ್ ಗ್ಯಾಮೆಟಿಂದ. ಇಲ್ಲಿ ಬಂದು ಪ್ರತಿ ಸಾರಿ ನಾನು ಒಂದು ಫಿಲ್ಮ್ ಲುಕ್ನ ಯೂಸ್ ಮಾಡ್ತಾ ಇದ್ದೆ, ಫಿಲ್ಮ್ ಪ್ರಿಂಟ್ನ ಯೂಸ್ ಮಾಡ್ತಾ ಇದ್ದೆ 2383. ಈ ವಿಡಿಯೋದಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ಒಂದು ಹೆಲೇಷನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಇದು ಬಿಫೋರ್, ಇದು ಆಫ್ಟರ್. ಒಂದು ಫಿಲ್ಮ್ ಲುಕ್ಕಿಗೋಸ್ಕರ ಹೆಲೇಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ನಾನು ಫಿಲ್ಮ್ ಗ್ರೈನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 35mm ISO 250 ಗ್ರೈನ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಇಂಟೆನ್ಷನಲ್ಲಿ ಗ್ರೈನ್ಸ್ನ ಸ್ವಲ್ಪ ಹೆವಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಫಿಲ್ಮ್ ನೆಗೆಟಿವಲ್ಲಿ ಶೂಟ್ ಆದಾಗ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ, ನೀವು ಕೆಲವೊಂದು ಹಾಲಿವುಡ್ ಮೂವೀಸಲ್ಲೆಲ್ಲ ನೋಡಿರ್ಬೋದು, ಹೆವಿ ಗ್ರೈನ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಆ ಎಫೆಕ್ಟಿಗೋಸ್ಕರ ನಾನು ಇಲ್ಲಿ ಹೆವಿ ಗ್ರೈನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಟಾಪಲ್ಲಿ ಬಂದರೆ ಡಿಹ್ಯಾನ್ಸರಲ್ಲಿ ಇಲ್ಲಿ ಟೆಂಪ್ರೇಚರ್ ಕಾಂಪೋಸಿಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ನಾನು ಸ್ವಲ್ಪ ವಾರ್ಮ್ ಮಾಡ್ಕೋತಾ ಇದ್ದೀನಿ ಇಮೇಜ್ನ, ಅಂದರೆ ಒಂದು ಸನ್ಸೆಟ್ ವೈಬಿಗೋಸ್ಕರ ಟೆಂಪ್ರೇಚರ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫಿಲ್ಮ್ ಕಂಪ್ರೆಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ಫಿಲ್ಮ್ ಕಂಪ್ರೆಷನ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಈ ಫಿಲ್ಮ್ ಕಂಪ್ರೆಷನ್ ಏನು ಮಾಡುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಹೈಲೈಟ್ಸ್ ಏನಿದೆ ಅದು ಒಂದು ಸ್ಮೂತ್ ರೋಲ್ ಆಫಿಗೋಸ್ಕರ ನಾವು ಫಿಲ್ಮ್ ಕಂಪ್ರೆಷನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇಂಕ್ರೀಸ್ ಮಾಡ್ತೀನಿ, ಚೂರ್ ಕಾಂಟ್ರಾಸ್ಟ್ನ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಲಾಗ್ ಪ್ರೊಫೈಲಿಂದ ನಮ್ಮ ಟೋಟಲ್ ಗ್ರೇಡಿಂಗ್ ಒಂದು ರೆಟ್ರೋ ಫಿಲ್ಮ್ ಲುಕ್ ಹೇಗಿದೆ ಅಂತ. ಇದೇ ಲುಕ್ನ ನಾನು ಬೇರೆ ಕ್ಲಿಪ್ಪಿಗೂ ಅಪ್ಲೈ ಮಾಡಿದ್ದೀನಿ, ಅಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೋಡೋಣ. ಸೊ ಇಲ್ಲಿ ನಾನು ನೆಕ್ಸ್ಟ್ ಕ್ಲಿಪ್ಗೆ ಹೋಗ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನಿಲ್ಲಿ ಸೇಮ್ ಗ್ರೇಡ್ನ ಬೇರೆ ಕ್ಲಿಪ್ಪಿಗೆ, ಅಂದರೆ ಅದೇ ಎನ್ವೈರ್ನಮೆಂಟಲ್ಲಿರೋ ಕ್ಲಿಪ್ಪಿಗೆ ಅಪ್ಲೈ ಮಾಡಿದ್ದೀನಿ. IDT ODT ಎಕ್ಸ್ಪೋಜರು
ಆಲ್ಮೋಸ್ಟ್ ಎಕ್ಸ್ಪೋಜರು ಸ್ವಲ್ಪ ಚೇಂಜ್ ಆಗ್ಬೋದು ಮತ್ತು ಕಾಂಟ್ರಾಸ್ಟು ಬ್ಯಾಲೆನ್ಸು ನಮ್ಮ ಇಮೇಜ್ ಯಾವ ಥರ ಇದೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟು ಅದೇ ಸೇಮ್ ಲುಕ್ನ ಅಪ್ಲೈ ಮಾಡಿದ್ದೀನಿ ಮತ್ತು ಕೆಲವೊಂದು ಚೇಂಜಸ್ ಮಾಡಿದ್ದೀನಿ. ಏನಂದರೆ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಸಪ್ರೇಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಪವರ್ ವಿಂಡೋನೂ ಅಷ್ಟೇ ಪವರ್ ವಿಂಡೋ ಯೂಸ್ ಮಾಡಿಕೊಂಡು ಲೈಟ್ ರೀಡೈರೆಕ್ಷನ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ಮ್ಯಾಜಿಕ್ ಮಾಸ್ಕ್ನ ಸ್ವಲ್ಪ ಚೂಸ್ ಮಾಡ್ಕೋಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಓವರ್ಲೇ ತೋರಿಸ್ತೀನಿ. ಈ ಥರ ಕೆಲವೊಂದು ಮ್ಯಾಜಿಕ್ ಮಾಸ್ಕ್ನ ಒಂದು ಕಾಂಪ್ಲೆಕ್ಸ್ ಏನಿದೆ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ನೀವು ಇಲ್ಲಿ ಇನ್ನೊಂದೇನೋ ಅಬ್ಸರ್ವ್ ಮಾಡಬೇಕು ಅಂದರೆ ಮ್ಯಾಜಿಕ್ ಮಾಸ್ಕು ಇಂಥ ಕಾಂಪ್ಲೆಕ್ಸ್ ಇಮೇಜಲ್ಲೂ ಸಹ ಎಷ್ಟು ನೀಟಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅಂದರೆ ಎಷ್ಟು ಈಸಿ ಆಗುತ್ತೆ ನಮಗೆ ಬ್ಯಾಕ್ಗ್ರೌಂಡ್ನ ರೀಡೈರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದೇ ಥರ ನಾನು ನೆಕ್ಸ್ಟ್ ಕ್ಲಿಪ್ಪಿಗೆ ಬರ್ತಾಯಿದ್ದೀನಿ. ಇಲ್ಲೂ ಅಷ್ಟೇ. ಸೊ ಇಲ್ಲಿ ನಾನು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿಲ್ಲ, ಅದ್ರ ಬದಲು ಪವರ್ ವಿಂಡೋನ ಯೂಸ್ ಮಾಡಿದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ಅದೇ ಥರ ಈ ಕ್ಲಿಪ್ಪಲ್ಲೂ ಸಹ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ಇಲ್ಲಿ ಸಬ್ಜೆಕ್ಟ್ ಬಿಟ್ಟು ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿದ್ದೀನಿ. ಅದೇ ಥರ ಈ ಕ್ಲಿಪ್ಪಲ್ಲೂ ಅಷ್ಟೇ. ಇಲ್ಲಿ ನಾನು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಕಲರ್ ಕನ್ವರ್ಷನ್ ಒಂದು ನೀಟಾಗಿ ಆಗಬೇಕು. ಅದು ಬಿಟ್ಟು ನಮ್ಮ ಇಮೇಜಲ್ಲಿ ಒಂದು ಪ್ರಾಪರ್ ಎಕ್ಸ್ಪೋಜರು ಮತ್ತು ಪ್ರಾಪರ್ ಕಾಂಟ್ರಾಸ್ಟು ಮತ್ತು ಇಮೇಜು ನೀಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ಅಂದರೆ ಕರೆಕ್ಟ್ ಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಲುಕ್ಕು ಪ್ರತಿಯೊಂದು ಕ್ಲಿಪ್ಪಿಗೂ ಸೇಮ್ ಅಪ್ಲೈ ಆಗುತ್ತೆ. ಅದು ಬಿಟ್ಟರೆ ನಾನು ಇನ್ನೇನು ಚೇಂಜಸ್ ಮಾಡಿಲ್ಲ. ಅದೇ ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಯೂಸ್ ಮಾಡಿದ್ದೀನಿ, ಅದೇ ಡಿಯಾನ್ಸರ್ ಪ್ಲಗಿನ್ ಯೂಸ್ ಮಾಡಿದ್ದೀನಿ. ಕೆಲವೊಂದು ಕಡೆ ಎಲ್ಲೋ ಸ್ಯಾಟ್ ನೋಡು ಎಲ್ಲೂ ಯೂಸ್ ಬರಲಿಲ್ಲ, ಅಂದರೆ ಅದು ಅವಶ್ಯಕತೆ ಬರಲಿಲ್ಲ. ಸೊ ಕೆಲವೊಂದು ಕಡೆ ಅದನ್ನು ಹಾಗೆ ಎಂಟಿ ಬಿಟ್ಟಿದ್ದೀನಿ. ನೋಡಿದ್ವಲ್ಲ ಒಂದು ರೆಟ್ರೋ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಡವೆಂಚಿ ರಿಸಾಲ್ವಲ್ಲಿ. ಈ ಕ್ಲಿಪ್ಸು ಮತ್ತು ನಾನು ಯೂಸ್ ಮಾಡಿರೋ ಲಟ್ಟು ಸಹ ನಿಮಗೆ ಡೌನ್ಲೋಡ್ಗೆ ಕೊಡ್ತೀನಿ. ಈ ಲಟ್ಟು ನಿಮಗೆ ಬೇರೆ ಕ್ಲಿಪ್ಸಿಗೂ ಅಪ್ಲೈ ಆಗ್ಬೋದು. ಒಂದು ಸರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಪ್ಲೈ ಮಾಡಿ, ಒಂದು ಸರಿ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿದ್ದರೆ ನಿಮಗೆ ಇದು ಡೌನ್ಲೋಡ್ಗೆ ಸಿಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.